ಅಲ್ಲ ಈ ಪಂಜಾಬ್ ಊರಿಗೆ ಏನಾದರೂ ಬುದ್ಧಿ ಇದೆಯಾ ಇಲ್ವಾ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಚೆನ್ನೈ ಎದುರುಗಡೆಗೆ 220 ಅಥವಾ 219 ರನ್ ಹೊಡೆಯುವಂಥ ಅವಶ್ಯಕತೆ ಏನಿತ್ತು ಗುರು? 180 ಹೊಡೆದ್ರೆ ಸಾಕಾಗಿರೋದು. ಅವ್ರು ಆಲ್ರೆಡಿ ಸೋಲು ಒಪ್ಕೊಂತಿದ್ರು, 2-3 ರನ್ನಿಂದ ಸೋಲ್ತಿದ್ರು. ಬಟ್ ಜಸ್ಟ್ ಇವಾಗ ಒಂದು ಸ್ವಲ್ಪ 18 ರನ್ಗಳಿಂದ ಸೋತಿದ್ದಾರೆ ಅಷ್ಟೇ. 180 ಸಾಕು ಗುರು ಅವ್ರಿಗೆ. ಅವ್ರ ಬ್ಯಾಟಿಂಗ್ ಇರೋ ಲೈನಪ್ಗೆ ಆ್ಯಂಡ್ ಅವರು ತೋರಿಸೋವಂಥ ಇಂಟೆಂಟ್ಗೆ, ಇನ್ನೂ ಹಳೆಯ ಕಾಲದ ಒಂದು ಇಂಟೆಂಟ್ ಇದೆ ಅವ್ರದ್ದು. ಸೊ ಆ ಇಂಟೆಂಟ್ಗೆ 180 ಸಾಕು. ಆಲ್ರೆಡಿ ಗೊತ್ತಿದೆ, ಸುಮಾರು ವರ್ಷಗಳಿಂದ ಅವ್ರು 180 ಚೇಸೇ ಮಾಡಿಲ್ಲ. 180 ಆಲ್ಮೋಸ್ಟ್ ಒಂದು 11-12 ಗೇಮ್ಸ್ ಆಗಿದೆ. ಸೊ 180 ಮೇಲೆ ಹೊಡೆದಿರೋವಂಥದ್ದು ಅವ್ರ ಎದುರುಗಡೆಗೆ ಫಸ್ಟ್ ಬ್ಯಾಟಿಂಗಲ್ಲಿ. ಬಟ್ ಯಾವುದು ಕೂಡ ಚೇಸ್ ಮಾಡಿಲ್ಲ. ಅದು ರೈನಾ ಕಾಲದಲ್ಲಿ ಆಗಿರೋವಂಥ ಚೇಸ್ಗಳು. ಅದಾದಮೇಲೆ ಚೇಸೇ ಮಾಡಿಲ್ಲ ಅವರು. ನೀವು 219 ಅಷ್ಟೆಲ್ಲ ಏನೋ ಹೊಡಿತೀರಂತ ಅರ್ಥ ಆಗ್ತಿಲ್ಲ ನನಗೆ. ಜಸ್ಟ್ 180 ಹೊಡೆದ್ರೆ ಅವ್ರು ಆಲ್ರೆಡಿ ಫಿಕ್ಸ್ ಆಗಿಬಿಡ್ತಾರೆ. ಸೊ ನಾವು ಪವರ್ ಪ್ಲೇನಲ್ಲಿ ಇಷ್ಟು ಹೊಡಿದ್ರೆ ಸಾಕು, 50 ರನ್ ಹೊಡೆದ್ರೆ ಸಾಕು, ಸೊ 10 ಓವರ್ಗೆ ಒಂದು 80 ರನ್ ಹೊಡೆದ್ರೆ ಸಾಕು ಅಂತ. ಆಮೇಲೆ ತಿಳ್ಕಾಡ್ತಾರೆ, ಅದು ಬರೋದೇ ಇಲ್ಲ ರನ್ಗಳು. ಸೊ ಈ ಮೆಂಟಾಲಿಟಿನಲ್ಲಿ ಅವ್ರು ಆಡೋವಂಥದ್ದು. ಆ್ಯಂಡ್ ನೀವು ಇವತ್ತು 219 ನೋಡ್ತಿದ್ದೀರಾ, ಆದರೂ ಕೂಡ ತಿಳ್ಕಾಡ್ಕೊಂಡು 201ಕ್ಕೆ ಬಂದಿದ್ದಾರೆ. ಆ್ಯಂಡ್ ಅವರು 219, 220 ಏನು ಹೊಡೆದಿದ್ದಾರಲ್ವಾ, ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ದಕ್ಕೆ ಜಸ್ಟ್ 200 ಗಂಟೆ ಬಂದಿದ್ದಾರೆ. ನೀವು 180 ಹೊಡೆದಿದ್ದರೆ ಅವ್ರ ಮೈಂಡಲ್ಲಿ 180 ಇದ್ದಿದ್ರೆ ಇನ್ನೂ ಒಂದು 5 ರನ್ನಿಂದ ಸೋಲ್ತಿರೋರು ಪಕ್ಕ ಅವರು. ಸೊ ಈ ರೀತಿಯಲ್ಲಿ ಇವತ್ತಿನ ಪಂದ್ಯ ಆಗಿದೆ. ಸೊ CSKಗೆ ಮತ್ತೆ ಸೋಲು ಆಗಿದೆ ಅಂತಲೇ ಹೇಳಬೇಕು. ಆ್ಯಂಡ್ ರೈಡು ಇಲ್ಲಿ ಕಾಣಿಸ್ತಾನೆ ಇಲ್ಲಪ್ಪ, ಯಾಕೋ ನನಗೆ ಯಾವುದೋ ಕಮೆಂಟ್ರೆಲ್ಲ ಹುಡುಕ್ತಾ ಇರ್ತೀನಿ, ಬಟ್ ಎಲ್ಲಿ ಸಿಗ್ತಾ ಇಲ್ಲ ಶಿಷ್ಯ ಅವನು. ಓಕೆ, ಟಾಸ್ ಗೆದ್ದಂತಹ ಸೊ ಇಲ್ಲಿ ಪಂಜಾಬ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಸೊ ಫಸ್ಟ್ ಬ್ಯಾಟಿಂಗಲ್ಲೇ ಸೊ ಒಂದೊಳ್ಳೆ ಆರಂಭ ಏನು ಸಿಗಬೇಕು ಅಂತ ಅಂದ್ಕೊಂಡಿದ್ರು, ಖರಾಬಾಗಿರೋ ಆರಂಭ ಸಿಗುತ್ತೆ ಪಂಜಾಬ್ ಅವರಿಗೆ. ಆ್ಯಂಡ್ ಬೌಲರ್ CSK ಕಡೆಯಿಂದ ಸಖತ್ತಾಗಿ ಬಾಲ್ ಮಾಡ್ತಾರೆ. ಎರಡೂ ಟೀಮ್ಗಳು ಕೂಡ ಅನ್ಚೇಂಜ್ಡ್ ಇದ್ದು, ಹಂಗೆ CSK ಸೋಲ್ತಾನೆ ಬರ್ತಿದೆ, ಬಟ್ ಚೇಂಜಸ್ ಜಾಸ್ತಿ ಮಾಡ್ತಾ ಇಲ್ಲ ಅವರು. ಸೊ ನಾರ್ಮಲ್ CSK ಅದು ಸ್ಟ್ರಾಟಜಿನೇ ಇರಬೇಕು. ಆ್ಯಂಡ್ ಈ ಕಡೆಗೆ ಪಂಜಾಬ್ ಕಡೆ ಮೊದಲಾದಂಗೆ ವಿಕೆಟ್ಸ್ಗಳು ಒಂದು ಕಡೆಗೆ ಬೀಳ್ತಾನೆ ಇರುತ್ತೆ. ಸೊ ಸಿಮ್ನರ್ ಸಿಂಗ್, ಸೊ ಅವರು 0 ಔಟ್ ಆಗ್ತಾರೆ. ಮುಖೇಶ್ ಚೌಧರಿ ಅವರ ಬಾಲಲ್ಲಿ ಬೋಲ್ಡ್ ಆಗ್ತಾರೆ. ಆ್ಯಂಡ್ ಸಖತ್ ಫಾರ್ಮಲ್ಲಿದ್ದರು, ಬಟ್ ಅವರು ಔಟ್ ಆದಮೇಲೆ ಶ್ರೇಯಸ್ ಅವರು ಕೂಡ ಔಟ್ ಆಗ್ತಾರೆ. ಸ್ಟಾಯ್ನಿಸ್, ವದೇರಾ ಆ್ಯಂಡ್ ಮ್ಯಾಕ್ಸ್ವೆಲ್ ಯಾವನೂ ಆಡೋದಿಲ್ಲ, ಎಲ್ಲ ಸಿಂಗಲ್ ಡಿಜಿಟಲ್ಲೇ ಔಟ್ ಆಗುವಂಥದ್ದು. ಬಟ್ ಒಂದು ಕಡೆಗೆ ಆ ಪ್ರಿಯಾಂಶ್ ಆರ್ಯ ಎಂಥ ಬ್ಯಾಟ್ಸ್ಮನ್ ಗುರು ಅವನು, ಅಪ್ಪ. ಸೊ ನೋಡಲಿಕ್ಕೆ ಮನುಷ್ಯ ಅಮಾಯಕಂತರ ಕಾಣಿಸ್ತಾನೆ, ಬಟ್ ಬ್ಯಾಟಿಂಗ್ ಆಡಬೇಕಾದ್ರೆ ನಿಜವಾಗ್ಲೂ ಒಂದೊಂದು ಶಾಟ್ಗಳು ಕೊಡುವ ನಿಜವಾಗ್ಲೂ ಪ್ರಳಯಾಂತಕ ಅಂತ ಹೇಳ್ತೀನಿ. ಬ್ಯಾಟಿಂಗ್ ಆ ರೀತಿ ಆಡಿರುವಂಥದ್ದು. ಫಸ್ಟ್ ಬಾಲು, ಇನ್ನಿಂಗ್ಸ್ನ ಫಸ್ಟ್ ಓವರ್ ಫಸ್ಟ್ ಬಾಲು 6 ಹೊಡಿತಾರೆ. ಅಂದರೆ ಯಾವ ಮಟ್ಟಿಗೆ ಅಗ್ರೆಷನ್ ಆಗಿ ಇಂಟೆಂಟ್ ಇದೆ ಅಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಒಬ್ಬ ಆಟಗಾರನಂತೂ ಖಂಡಿತವಾಗ್ಲೂ ಪಂಜಾಬ್ ಅವರಂತೂ ಬಿಡೋಕ್ಕೆ ಚಾನ್ಸ್ ಇಲ್ಲ ಅನಿಸುತ್ತೆ. ಆ್ಯಂಡ್ ಆಡಿರುವಂಥ 4 ಮ್ಯಾಚು ಅದರಲ್ಲಿ ಆಲ್ರೆಡಿ ಒಂದು ಸೆಂಚುರಿ ಹೊಡೆದ್ಬಿಟ್ಟವ್ರೆ. ಆ್ಯಂಡ್ ಸಿಕ್ಕಾಪಟ್ಟೆ ಅಗ್ರೆಸಿವ್ ಬ್ಯಾಟ್ಸ್ಮನ್. 103 103 ರನ್ಗಳು 42 ಬಾಲಲ್ಲಿ, 7 ಬೌಂಡ್ರಿ ಆ್ಯಂಡ್ 9 ಸಿಕ್ಸು. ಅಪ್ಪ ಶಿವ, 245 ಸ್ಟ್ರೈಕ್ ರೇಟ್, 9 ಸಿಕ್ಸು. ನಾನು ಮೊದಲು ಹೇಳಿದಾಗೆ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಅಮಾಯಕಂತರ ಕಾಣ್ತಾನೆ ಮನುಷ್ಯ, ಬಟ್ ಅಗ್ರೆಸಿವ್ ಪ್ರಳಯಾಂತಕ ಅವರು ಬ್ಯಾಟಿಂಗಲ್ಲಿ. ಆ್ಯಂಡ್ ಏನು 5 ವಿಕೆಟ್ ಹೊಂಟೋಗುತ್ತೆ, ಬಟ್ ಅದಾದಮೇಲೂ ಕೂಡ ಅಲ್ಲಿ ಅವರೇ ಒಂದು ಸಿಂಗಲ್ ಹ್ಯಾಂಡೆಡ್ ಆಗಿ ತೊಗೊಂಡು ಬಂದಿರುವಂಥದ್ದು ಜೊತೆಗೆ. ಸೊ ಅಲ್ಲಿ ಕೈ ಜೋಡಿಸಿರುವಂಥದ್ದು. ಸೊ ಅಲ್ಲಿ ಶಶಾಂಕ್ ಸಿಂಗು ಆ್ಯಂಡ್ ಮಾರ್ಕೋ ಯಾನ್ಸನ್ ಲಾಸ್ಟಲ್ಲಿ ಅದ್ಭುತವಾಗಿ ಆಡಿದ್ರು. ಜಸ್ಟ್ ಆಡಿರುವಂಥದ್ದು 3 ಜನ. ಪ್ರಿಯಾಂಶ್ ಆರ್ಯ ಅವರು ಸೊ 103 ರನ್ 42 ಬಾಲಲ್ಲಿ, ಆ್ಯಂಡ್ ಅಲ್ಲಿ ಶಶಾಂಕ್ ಸಿಂಗು 52 ರನ್ 36 ಬಾಲಲ್ಲಿ. ಬಟ್ ಆ ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರಲ್ಲ ಶಶಾಂಕ್ ಸಿಂಗ್ ಆ್ಯಂಡ್ ಆರ್ಯ ಸೇರಿಕೊಂಡು, ಅದ್ಭುತವಾಗಿತ್ತು. ಆ್ಯಂಡ್ ಕೆಳಗಡೆಗೆ ಜಾನ್ಸನ್ ಅವರು, ಸೊ ಅವರು ಕೂಡ 34 in 19 ಡೆಲಿವರೀಸು. ಸೊ 2 ಬೌಂಡ್ರಿ 2 ಸಿಕ್ಸರ್, ಸೂಪರ್ವಾಗಿ ಆಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಇವತ್ತು ಫೇಲ್ಯೂರ್ಗಳಾದವು. ಸೊ ಪಂಜಾಬ್ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಸಿಂಗ್ ಆಡಲಿಲ್ಲ, ಅಯ್ಯರ್ ಆಡಲಿಲ್ಲ, ಸ್ಟಾಯ್ನಿಸ್ ಆಡಲಿಲ್ಲ, ವೆದರ್ ಆಡಲಿಲ್ಲ, ಆ್ಯಂಡ್ ಮ್ಯಾಕ್ಸ್ವೆಲ್. ಸೊ ಇಷ್ಟು ಜನ ಫೇಲ್ ಆದರೂ ಕೂಡ ಪ್ರಿಯಾಂಶ್ ಆರ್ಯ ಸೂಪರ್ವಾಗಿ ಆಡಿದ್ರು. ಆ್ಯಂಡ್ ಶಶಾಂಕ್ ಸಿಂಗು ಅವರನ್ನು ಏನಕ್ಕೆ ರಿಟೈನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಪದೇ ಪ್ರೂವ್ ಮಾಡ್ತಿದ್ದಾರೆ. ಅದ್ಭುತವಾಗಿ ಇವತ್ತು ಒಂದು ಬ್ಯಾಟಿಂಗ್ ಆಡಿದ್ರು ಅಂತ ಹೇಳಿದ್ರೆ ಜಸ್ಟ್ 3 ಜನ ಮೊದಲು ಹೇಳ್ದಂಗೆ. ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಈ ಕಡೆಗೆ ಒಂದು ಜಡೇಜಾ ಒಬ್ಬರು ಬಿಟ್ಟರೆ ಇನ್ಯಾರು ಕೂಡ ಅಂತ ಒಂದು ಅದ್ಭುತವಾಗಿ ಬಾಲ್ ಮಾಡಲಿಲ್ಲ. ಆ್ಯಂಡ್ ರವಿಚಂದ್ರನ್ ಅಶ್ವಿನ್ 2 ವಿಕೆಟ್ ತೊಗೊತಾರೆ, ಬಟ್ 4 ಓವರ್ 48 ರನ್ನು. ಈ ಥರ ಎಲ್ಲ T20ನಲ್ಲಿ ನೀವು ವಿಕೆಟ್ ತೆಗೆದ್ರು ಕೂಡ ಸೊ 11, 12 ಕೊಟ್ಟರೆ ವೇಸ್ಟ್ ಅಂತ ನನಗನ್ಸುತ್ತೆ. ಸೊ ಅಟ್ಲೀಸ್ಟ್ ಒಂದು ಬಿಲೋ 8 ಇರಬೇಕು, ಆ್ಯಂಡ್ ವಿಕೆಟ್ಸು ತೆಗಿಬೇಕು. ನೀವು 12, 13 ಕೊಟ್ಬಿಟ್ಟು ವಿಕೆಟ್ ತೆಗೆದ್ರು ಕೂಡ ಯೂಸ್ ಇಲ್ಲ. ಆ್ಯಂಡ್ ಈ ಒಂದು ಚೇಸ್ನ ಬೆನ್ನತ್ತಂಥ CSK ಆಲ್ರೆಡಿ ಫಿಕ್ಸ್ ಆಗಿದ್ರು ಅಂತ ಅನಿಸುತ್ತೆ. ಸೊ ನಾವು ಪವರ್ ಪ್ಲೇ ಇಷ್ಟು ಹೊಡಿಬೇಕು ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೋಸ್ಕರನೇ ಪವರ್ ಪ್ಲೇನಲ್ಲಿ ಒಂದು 60 ರನ್ ಬರುತ್ತೆ ಅವ್ರಿಗೆ. ಆ್ಯಂಡ್ ಅಲ್ಲಿ ರಚಿನ್ ರವೀಂದ್ರ ಆ್ಯಂಡ್ ಡೇವನ್ ಕಾನ್ವೆ ಅವರು ಸೊ ಈ ಒಂದು ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ತಾರೆ. ನನ್ನ ಪ್ರಕಾರ ಅವರ ಫಸ್ಟ್ 6 ಓವರಲ್ಲಿ ಮಿನಿಮಮ್ ಅಂದರೂ ಕೂಡ ಒಂದು 80 ರನ್ ಬರಬೇಕಾಗಿತ್ತು. 75 to 80 ರನ್ ಬಂದಿದ್ರೇ ಸೊ ಈ ಒಂದು 219 ರನ್ ಇದೆಯಲ್ಲ ಅದನ್ನು ಚೇಸ್ ಮಾಡೋಕ್ಕೆ ಸಾಧ್ಯ ಆಗೋದು. ನೀವು 60, 65 ಎಲ್ಲ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಮಿನಿಮಮ್ ಇಬ್ಬರು ಕೂಡ ಒಂದು 200 and 250 ಸ್ಟ್ರೈಕ್ ರೇಟಲ್ಲಿ ಸೊ ಅವರು ಸ್ಟಾರ್ಟಿಂಗ್ ಒಂದು 6 ಓವರ್ಸ್ ಆಡಬೇಕಾಗಿತ್ತು. ಸೊ ಆವಾಗಲೇ ಒಂದು 80 ರನ್ಸ್ ಬಂದಿರುವಂಥದ್ದು. ಅದಾದಮೇಲೆ ಚೇಸ್ ಮಾಡಲಿಕ್ಕೆ ಕೆಳಗಡೆ ಬಂದಂಥ ಬ್ಯಾಟ್ಸ್ಮನ್ಗಳಿಗೆ ಸೊ ಸಹಾಯ ಆಗುವಂಥದ್ದು. ಬಟ್ ಅಲ್ಲಿ ಆಗಲಿಲ್ಲ, ಜಸ್ಟ್ 60 ರನ್ನು. ಆ್ಯಂಡ್ ರಚಿನ್ ರವೀಂದ್ರ ಕೂಡ ಔಟ್ ಆಗ್ತಾರೆ ಮ್ಯಾಕ್ಸ್ವೆಲ್ ಬೌಲಿಂಗಲ್ಲಿ. ಸೊ ಅಲ್ಲಿ ಸ್ಟಂಪ್ ಔಟ್ ಆಗ್ತಾರೆ. ಆ್ಯಂಡ್ ಕಾನ್ವೆ ಒಂದು ಕಡೆಯಿಂದ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂಥ ಒಂದು ಹಿಟ್ಟಿಂಗ್ ಏನು ಬರಲಿಲ್ಲ ಅವ್ರ ಕಡೆಯಿಂದ. ಆ್ಯಂಡ್ ಗಾಯಕ್ವಾಡ್ ಅಗೇನ್ ಫರ್ಗ್ಯೂಸನ್ ಬೌಲಿಂಗಲ್ಲಿ ಸೊ ಶಶಾಂಕ್ ಸಿಂಗ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಜೋಡಿಯಾಗಿದ್ದಂಥ ಕಾನ್ವೆ ಆ್ಯಂಡ್ ದೂಬೆ ಅವರಿಬ್ಬರು ಇದ್ದಾಗ ಒಂದು ಸ್ವಲ್ಪ ಮಾಡ್ಬೋದು, ಸಮೀಪ ಹೋಗ್ಬೋದು ಅನ್ನೋ ಒಂದು ಇದು ಇತ್ತು. ಬಟ್ ಅಲ್ಲಿ ಬಾಲರ್ಗಳು ಸೂಪರ್ ಬೌಲಿಂಗ್ ಮಾಡಿದ್ರು. ಆ್ಯಂಡ್ ಬಟ್ ಯಾವಾಗ ಸೊ ಅಲ್ಲಿ ಮತ್ತೆ ಇವ್ರು ಬರ್ತಾರೆ, ಯಾರು ಫರ್ಗ್ಯೂಸನ್ ಬರ್ತಾರೆ. ಸೊ ಅವಾಗ ದೂಬೆ ಔಟ್ ಆದಮೇಲೆ
ಒಂದು ರೀತಿಯಲ್ಲಿ ಮುಗೀತು ಇಲ್ಲಿಗೆ. ಇನ್ನೇನಿದ್ರು ಕೂಡ ಕ್ವಾಲಿಟಿಗೋಸ್ಕರನೇ ಮ್ಯಾಚ್ ಮುಗಿಸ್ಬೇಕಾಗುತ್ತೆ, ಇನ್ನೇನು ಇವರೇನು ವಿನ್ ಆಗಲ್ಲ ಅನ್ನೋ ಒಂದು ಸಿಚುವೇಶನ್ನ ಕ್ರಿಯೇಟ್ ಆಗಿತ್ತು. ಬಟ್ ಒಂದು ಆಶ್ಚರ್ಯ ಏನಂತಂದರೆ ಇವತ್ತು ಜಡೇಜಾಗಿಂತ ಮುಂಚೆ ಧೋನಿ ಬಂದಿರುವಂಥದ್ದು. ಧೋನಿ ಬಂದ ತಕ್ಷಣ ಚಹಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಚಹಲ್ ಬಂದಾದಮೇಲೆ ಅಲ್ಲಿ ಮೇ ಬಿ ಬಿಗ್ ಶಾಟ್ಗಳಿಗೆ ಪ್ರಯತ್ನ ಪಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಆ ಓವರಲ್ಲಿ ಇಲ್ಲ, ಅವ್ರು ಬಿಗ್ ಶಾಟ್ಗಳು ಧೋನಿ ಕಡೆಯಿಂದನೂ ಬರಲಿಲ್ಲ. ಆ್ಯಂಡ್ ಕಾನ್ವೆ ಟ್ರೈ ಮಾಡಿದ್ರು, ಕನೆಕ್ಟ್ ಆಗ್ತಾ ಇರಲಿಲ್ಲ. ಬಟ್ ಸೂಪರಾಗಿ ಹಾಕಿದ್ರು ಅಲ್ಲಿ ಚಹಲ್. ಹಾಕಿದ್ರು ಕೂಡ ಜಸ್ಟ್ 9 ರನ್ ಕೊಟ್ಟಿದ್ದಾರೆ. ಸೊ ಆ ಓವರಲ್ಲಿ ನನ್ನ ಪ್ರಕಾರ ಮಿನಿಮಮ್ ಇಲ್ಲ ಅಂದ್ರೂ 15-16 ರನ್ ಬರಬೇಕಿತ್ತು. ಬಟ್ ಅಲ್ಲಿ ಧೋನಿ ಟ್ರೈ ಮಾಡಲಿಲ್ಲ ಬಿಗ್ ಶಾಟ್ಗಳಿಗೆ. ಮೇ ಬಿ ನೆಕ್ಸ್ಟ್ ಗೇಮ್ನ ಕೊನೆ ಗಂಟ ತೊಗೊಂಡು ಹೋಗಬೇಕು ಅನ್ನೋ ಇಂಟೆನ್ಷನ್ ಇತ್ತು ಅಂತ ಅನಿಸುತ್ತೆ. ಆ್ಯಂಡ್ ಇದ್ರ ಮಧ್ಯೆ ಅಲ್ಲಿ ಕಾನ್ವೆ ಅವರು ಕೂಡ 69 in 49 ಮಾಡಿರ್ತಾರೆ. ಅಗೇನ್ 140 ಸ್ಟ್ರೈಕ್ ರೇಟಲ್ಲಿ. ಸೊ 140 ಎಲ್ಲ ಆಗಲ್ಲ ಗುರು. ಸೊ 200 ಇರಬೇಕು ನನ್ನ ಪ್ರಕಾರ. ಟಾಪ್ 3 ಏನು ಬ್ಯಾಟ್ಸ್ಮನ್ ಇದ್ದಾರೆ, ಸೊ ಅವರು 200 ಅಬೋವ್ ಇರಬೇಕು. ಈ 219 ಒಂದು ಚೇಸ್ ಮಾಡ್ತೀವಿ ಅಂದಾಗ 200 ಅಬೋವ್ ಸ್ಟ್ರೈಕ್ ರೇಟ್ ಇದ್ರೇ ಒಂಚೂರು ಏನೋ ಹೆಲ್ಪ್ ಆಗುತ್ತೆ ಚೇಸ್ ಮಾಡಲಿಕ್ಕೆ. ಇಲ್ಲ ಅಂತಂದರೆ ಸುಮ್ಮನೆ ಅದೇ ಹೇಳಿದ್ನಲ್ಲ, ಫಾರ್ಮಾಲಿಟಿಗೋಸ್ಕರ ಒಂದು ಹತ್ತಿರ ಹೋಗ್ಬೋದು, ಬಿಟ್ಟರೆ ವಿನ್ ಆಗ್ಲಿಕ್ಕಂತೂ ಚಾನ್ಸೇ ಇಲ್ಲ. ಆ್ಯಂಡ್ ಅಲ್ಲಿ ಕಾನ್ವೆಗೆ ರಿಟರ್ನ್ ಹಿಟ್ ಮಾಡ್ತಾರೆ. ಸೊ ಅಲ್ಲಿ ಜಡೇಜಾ ಅವ್ರನ್ನ ಒಳಗಡೆ ಕರ್ಕೊಂಡ್ಬರ್ತಾರೆ. ಬಟ್ ಧೋನಿ 27 in 12 ಬಾಲು. ಸೊ ಜಸ್ಟ್ ಟ್ರೈ ಮಾಡ್ತಾರೆ, ಬಿಟ್ಟರೆ ಅದು ವಿನ್ನಿಂಗ್ ಇಂಟೆಂಟ್ ಅಂತೂ ಕಾಣಲಿಲ್ಲ ನನಗೆ. ಸೊ ಅವ್ರು ಬಂದರೆ ಒಂದು 4 ಸಿಕ್ಸು, ಒಂದು ಬೌಂಡ್ರಿಗಳು ತೊಗೊಂಡ್ಬಿಟ್ಟು ಫ್ಯಾನ್ಸ್ಗಳಿಗೆ ಖುಷಿ ಪಡಿಸ್ಬೋದು, ಬಿಟ್ಟರೆ ಸೊ ಮ್ಯಾಚಸ್ ಅಂತೂ ವಿನ್ ಮಾಡಲಿಕ್ಕಾಗಲ್ಲ. 27 12 ಬಾಲಲ್ಲಿ 3 ಸಿಕ್ಸು, 1 ಬೌಂಡ್ರಿ. ಸೊ ಅಲ್ಲಿ ಔಟ್ ಆಗ್ತಾರೆ. ಸೊ ಎಷ್ಟು ಠಾಕೂರ್ ಅವರ ಒಂದು ಬೌಲಿಂಗಲ್ಲಿ ಚಹಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಆ್ಯಂಡ್ ಸಖತ್ತಾಗಿದ್ರು ಚಹಲ್ ಅವರು. ಸೊ ಇದಾದಮೇಲೆ ಬಂದಂಥದ್ದು ರವೀಂದ್ರ ಜಡೇಜಾ ಆ್ಯಂಡ್ ವಿಜಯ್ ಶಂಕರ್. ಸೊ ಮೇಲ್ಗಡೆ ಇರುವಂಥವ್ರೆ ಏನೂ ಮಾಡೋಕ್ಕಾಗಿಲ್ಲ. ಇನ್ನು ಕೆಳಗಡೆ ಬಂದರು ಇಂಡಿಯನ್ ಮಾಡ್ತಾರೆ. ಸೊ ಒಟ್ಟಿನಲ್ಲಿ 201 ರನ್ಗಳಿಗೆ ಸೊ ಇಲ್ಲಿ ತಮ್ಮ ಒಂದು 20 ಓವರ್ಗಳನ್ನು ಮುಗಿಸಿ 201 ರನ್ಗಳನ್ನು 5 ವಿಕೆಟ್ ಕಳ್ಕೊಂಡು ಕಳಿಸ್ತಾರೆ ಅಂತಂದು. ವಿಕೆಟ್ ಇತ್ತು, ಎಲ್ಲ ಇತ್ತು, ಬಟ್ ಹೊಡಿಲಿಲ್ಲ ಅಷ್ಟೇ. ಆ್ಯಂಡ್ ಹೊಡಿದೇ ಇರೋ ರೀತಿಯಲ್ಲಿ ಬೌಲಿಂಗ್ ಕೂಡ ಸಖತ್ತಾಗಿ ಮಾಡಿದ್ರು. ಓಕೆ, ಇಷ್ಟಿತ್ತು ಇವತ್ತಿನ ಒಂದು ಪಂದ್ಯದ ಸಾರಾಂಶ.